ಮೆಗಾಸ್ಟಾರ್ ಚಿರಂಜೀವಿ ಎಂದರೆ ಪ್ಯಾನ್ ಇಂಡಿಯಾ ಹೀರೋ. ಅವರ ಪುತ್ರ ರಾಮ್ ಚರಣ್ ಅವರ ಹುಟ್ಟುಹಬ್ಬ ಎಂದರೆ ಮೆಗಾಸ್ಟಾರ್ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸೋದು ಸರ್ವೇ ಸಾಮಾನ್ಯ. ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೆಲುಗು ಪ್ರಭಾವ ಹೆಚ್ಚಾಗಿದ್ದು ಮೆಗಾಸ್ಟಾರ್ ಮತ್ತು ಮೆಗಾ ಪವರ್ ಸ್ಟಾರ್ ಅಭಿಮಾನಿಗಳು ಹೆಚ್ಚಾಗಿಯೇ ಇದ್ದಾರೆ. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ರೋಗಿಗಳಿಗೆ ಬ್ರೆಡ್ ಹಣ್ಣು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಚಿಕ್ಕಬಳ್ಳಾಪುರ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿ ಬಳಗದ ರಮೇಶ್ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಆಂಧ್ರ ಪ್ರದೇಶದಲ್ಲಿ ಖ್ಯಾತ ನಟ ಎಂದು ಹೆಸರು ಮಾಡಿದ ಮೆಗಾಸ್ಟಾರ್ ಚಿರಂಜೀವಿ ಅವರ ಪುತ್ರ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಹಲವು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ. ಇವರು ಕರ್ನಾಟಕ, ತಮಿಳುನಾಡು ಇನ್ನಿತರೆ ರಾಜ್ಯಗಳಲ್ಲಿ ಅಭಿಮಾನಿಗಳನ್ನ ಹೊಂದಿರುವ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಮೊದಲ ಸಿನಿಮಾ ಚಿರುತಾ ತೆರೆ ಕಂಡ ನಂತರ ಬಹುತೇಕ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗುವ ಮೂಲಕ ಟಾಲಿವುಡ್ನಲ್ಲಿ ರಾಮ್ ಚರಣ್ ಗುರುತಿಸಿಕೊಂಡಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರಮೇಶ್ ಮಾತನಾಡಿ, ಚಿರಂಜೀವಿ ಅವರ ಸಮಾಜ ಸೇವೆ ಗುರುತಿಸಿ ನಾವು ಅವರ ಅಭಿಮಾನಿಗಳಾಗಿದ್ದೇವೆ. ಅವರು ಮಾಡುವ ರಕ್ತದಾನ ಮತ್ತು ನೇತ್ರದಾನದ ಮೂಲಕ ಅನೇಕ ಜನರಿಗೆ ಜೀವ ಉಳಿಸುವ ಕೆಲಸ ಮಾಡುತ್ತಿದ್ದಾರೆ. ತಂದೆಗೆ ತಕ್ಕ ಮಗನಾಗಿ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಅವರು ಸಮಾಜ ಸೇವೆಯಲ್ಲಿ ತೊಡಗಿರುವುದು ಸಂತಸದ ವಿಷಯ ಎಂದರು. ಏನಿವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳಲ್ಲೂ ಮಾರ್ಚ್ 27ನೇ ತಾರೀಕು ರಾಮ್ ಚರಣ್ ಹಬ್ಬ ಅಂದರೆ ಆಗಸ್ಟ್ 22ನೇ ತಾರೀಕು ಚಿರಂಜೀವಿದು ಯಾವ ಥರ ನಡ್ಕೊಂಬರ್ತಾಯಿತ್ತು ಅದು ಎರಡರಷ್ಟು ಇವಾಗ ನಮ್ಮ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ ಎಲ್ಲ ಕಡೆಯೂ ಮಾಡ್ಕೊಂಬರ್ತಾರೆ. ಈ ವರ್ಷವೂ 11 ವರ್ಷವೂ ನಾವು ನಮ್ಮ ಹಳೆಯ ಸಂಘಟನೆಯಲ್ಲಿ ಯಾರ್ಯಾರು ಸೀನಿಯರ್ ಇದ್ದಾರೋ ನಮ್ಮ ಇವಾಗ ಇವು ಹುಡುಗರನ್ನು ಎಲ್ಲ ಸೇರಿಕೊಂಡು 11 ಕಾರ್ಯಕ್ರಮನೂ ನಮಗೆ ಸಾಥ್ ಕೊಡ್ತಾರೆ. ಎಸ್ಪೆಷಲಿಯಾಗಿ ಅವ್ರಿಗೆ ವಂದನೆಗಳಾಗಲಿ ಹೇಳ್ತೀನಿ. ಇವಾಗ ಪಿಠಾಪುರಮಲ್ಲಿ ನಡೆದಿರೋಂಥ ಪವನ್ ಕಲ್ಯಾಣ್ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೂ ಅಷ್ಟೇ ಇವ್ರು ಮಾಡ್ತಾರೋ ಇಲ್ವೋ ಅನ್ನೋ ಮಟ್ಟದಲ್ಲಿ ಅವ್ರನ್ನ ಇದು ಮಾಡ್ತಾಯಿದ್ರು. ಆದರೆ 21 ಸೀಟೂ 51 ಸೀಟು ಕೊಟ್ಟಿದ್ರು ಇವತ್ತು ಅವರು CM ಆಗ್ತಾಯಿದ್ರು. ಅವ್ರ ಅಣ್ಣನ ಹೆಸರಲ್ಲಿ ಇವತ್ತು ಪವನ್ ಕಲ್ಯಾಣ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬಾಬಾಯ್ ಇವತ್ತು ಬಡವರಿಗೆ ಬಡ ಜೀವಲಿಗೆ ಎಲ್ಲಿ ಹೋಗಿ ಇವ್ರು ಇದು ಮಾಡ್ತಾರೆ ಅದೇ ಅಂಥೇಳಿ ನಮ್ಮ ರಾಮ್ ಚರಣ್ ಅವರು ತಂದೆ ಹೇಳ್ಕೊಟ್ಟಿರೋಂಥ ಇದಕ್ಕೆ ಬೆಂಬಲ ನೀಡಿ ಒಳ್ಳೆ ಮಗನ ಅನ್ಸ್ಕೊಂಡಿದ್ದಾನೆ ರಾಮ್ ಚರಣ್ ಅವ್ರಿಗೆ. ಮೊದಲನೇದಾಗಿ ನಮ್ಮ ಮೆಗಾ ಅಭಿಮಾನಿಗಳಿಗೆಲ್ಲನೂ ನಮಸ್ಕಾರಗಳು. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.